ದಾವಣಗೆರೆ ನಗರದ ನಿಟ್ಟುವಳ್ಳಿ ಸಮೀಪದ ಸರಸ್ವತಿ ನಗರದಲ್ಲಿರುವ ಪವರ್ ಜಿಮ್ ಮಾಲೀಕ ಹಾಗೂ ಟ್ರೈನರ್ ಇಸ್ಮಾಯಿಲ್ ಎಂಬಾತ ತರಬೇತಿಗೆ ಬರುತ್ತಿದ್ದ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಅವರ ಖಾಸಗಿ ವಿಡಿಯೋ ಹಾಗೂ ಫೋಟೋಗಳನ್ನು ರಹಸ್ಯವಾಗಿ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿದ್ದಾನೆ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಕೆ ಮಣಿ ಸರ್ಕಾರ್ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಸತೀಶ್ ಪೂಜಾರ್ ಜಂಟಿಯಾಗಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪವರ್ ಜಿಮ್ನಲ್ಲಿ ಮಹಿಳೆಯರ ಶೋಷಣೆ ನಡೆದಿದ್ದು ಇದನ್ನು ಜಿಮ್ ಜಿಹಾದ್ ಎಂದು ಪರಿಗಣಿಸಬೇಕಾಗಿದೆ. ಆರೋಪಿ ಇಸ್ಮಾಯಿಲ್ ಜಿಮ್ಮಿಗೆ ಬರುತ್ತಿದ್ದ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಜಿಮ್ ಟ್ರೈನಿಂಗ್ ಹೆಸರಿನಲ್ಲಿ ಅವರ ಮುಗ್ಧತೆಯನ್ನು ದುರುಪಯೋಗ ಪಡಿಸಿಕೊಂಡು ಅಶ್ಲೀಲ ಫೋಟೋ ಮತ್ತು ವಿಡಿಯೋಗಳನ್ನು ಬಳಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಅಲ್ಲದೆ ಅವರ ಪೋಷಕರು ಹಾಗೂ ಸ್ನೇಹಿತರನ್ನು ಪರಿಚಯ ಮಾಡಿಕೊಡುವಂತೆ ಒತ್ತಾಯಿಸುವ ಮೂಲಕ ಒಂದು ನಿರ್ದಿಷ್ಟ ಸಮಾಜದ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಈ ಕೃತ್ಯ ಎಸಗಿದ್ದಾನೆ ಎಂದು ದೂರಿದರು. ನಗರದಲ್ಲಿ ಇಂತಹ ಘಟನೆ ಇದೇ ಮೊದಲೇನಲ್ಲ. 2 ವರ್ಷಗಳ ಹಿಂದೆ ನಗರದ ಶಿವಪ್ಪಯ್ಯ ವೃತ್ತದಲ್ಲಿರುವ ಫೈರ್ ಫಿಟ್ನೆಸ್ ಜಿಮ್ ಮಾಲೀಕ ಮೋಹಿನ್ ಎಂಬಾತ ಕೂಡ ಇದೇ ರೀತಿಯ ಕೃತ್ಯ ಎಸಗಿದ್ದ. ಆತನ ವಿರುದ್ಧ ದೂರು ದಾಖಲಾಗಿತ್ತು. ಇಂತಹ ಘಟನೆಗಳಿಂದ ನಗರದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆಯು ತಕ್ಷಣವೇ ಎಲ್ಲ ಜಿಮ್ ಮಾಲೀಕರ ಸಭೆ ಕರೆಯಬೇಕು. ಪ್ರತಿ ಜಿಮ್ನಲ್ಲಿ ಮಹಿಳಾ ಟ್ರೈನರ್ಗಳನ್ನು ಕಡ್ಡಾಯಗೊಳಿಸಬೇಕು ಮತ್ತು ಅವರಿಗೆ ಅನುಮತಿ ಪತ್ರವನ್ನು ಕಡ್ಡಾಯ ಮಾಡಬೇಕು. ಇಂತಹ ಕೃತ್ಯ ಎಸಗುವ ಜಿಮ್ ಮಾಲೀಕರು ಮತ್ತು ಟ್ರೈನರ್ಗಳನ್ನು ತಕ್ಷಣವೇ ವೃತ್ತಿಯಿಂದ ದೂರವಿಟ್ಟು ಕೋಮು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಬೇಕು ಎಂದು ಅವರು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಆಗ್ರಹಿಸುತ್ತಾರೆ. ದಾವಣಗೆರೆ ನಗರದಲ್ಲಿ ಲವ್ ಜಿಹಾದ್ ಅಂತೇಳಿ ಶ್ರೀರಾಮ್ ಸೇನೆಯಿಂದ ಒಂದು ದೊಡ್ಡ ಕಾರ್ಯಕ್ರಮನ ಅಭಿನವ ರೇಣುಕಾ ಮಂದಿರದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಲವ್ ಜಿಹಾದ್ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಇದಾಯಿತು. ಈಗ ಅಲ್ಲಿಂದ ಲವ್ ಜಿಹಾದ್ ಅನ್ನೋದೊಂದು ಹೋರಾಟ ನಂಬಿಕೊಂಡು ರಾಜ್ಯಾದ್ಯಂತ ಶ್ರೀರಾಮ್ ಸೇನೆಯಿಂದ ಎಲ್ಲ ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ನಾವು ಬೇರೆ ಪ್ರತಿಭಟನೆ ಮಾಡೋದು, DC ಮನವಿ ಕೊಡೋದು, ಅವ್ರ ತಂದೆ ತಾಯಿಗೆ ಮಾತಾಡಿಸೋದು, ಒಬ್ಬೊಬ್ಬರಿಗೆ ಸರಿ ಮಾಡೋದು, ಇದೇ ಆಗಿಬಿಟ್ಟಿದೆ. ಲವ್ ಜಿಹಾದ್ ಆಯಿತು, ಕಾರ್ಪೊರೇಟ್ರ್ ಜಿಹಾದ್ ಆಯಿತು, ಇವಾಗ ಜಿಮ್ ಜಿಹಾದ್ ಅಂತೇಳಿ ಹೊಸದಾಗೊಂದು ಬಂದಿದೆ. ಜಿಮ್ ಜಿಹಾದ್. ಈ ಜಿಮ್ ಜಿಹಾದಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಇದೇ ಶ್ರೀರಾಮ್ ಸೇನೆಯವರೇ ನುಗ್ಗಿ ಹೊಡೆದು ಇದನ್ನು ಮಾಡಿದರು. ಧಾರವಾಡದಲ್ಲಿ ಆಯಿತು, ಕೋಲಾರಲ್ಲಾಯಿತು, ಮಂಗಳೂರಲ್ಲಾಯಿತು, ಬೆಂಗಳೂರಲ್ಲಾಯಿತು. ಇವತ್ತು ದಾವಣಗೆರೆಯಲ್ಲಿ KTG ನಗರ ಲಿಮಿಟ್ಸಲ್ಲಿ ಪವರ್ ಫಿಟ್ನೆಸ್ ಮಾಲೀಕ ಇಸ್ಮಾಯಿಲ್ ಹೆಸರು ಬ್ರಾಕೆಟಲ್ಲಿ ಆಕಾಶ್, ವಿಜಯ್, ಅನಿಲ್, ಪ್ರಶಾಂತ್, ನಿಖಿಲ್ ಇವೆಲ್ಲ ಹಿಂದೂಗಳ ಹೆಸರು. ಒಂದೊಂದು ಹುಡುಗಿಗೆ ಒಂದೊಂದು ಹೆಸರು. ಈ ಹೆಸರುಗಳನ್ನ ಹೇಳ್ಕೊಂಡು ಅವರು ಪ್ರೀತಿ ಎಂಬ ಜಾಲೆಯಲ್ಲಿ ಬೆಳೆಸ್ಕೊಂಡು ಅವ್ರ ಜೊತೆಗೆ ಸಮ್ ಫೋಟೋಸ್ಗಳು, ವೀಡಿಯೋಸ್ಗಳ್ನ ಎಲ್ಲ ಮಾಡ್ಕೊಂಡಿರೋದು. ಇದನ್ನು ಹೊರತುಪಡಿಸಿ ಇದೇ ಜಿಮ್ಮಲ್ಲಿ ಅವ್ರು ವರ್ಕೌಟ್ ಮಾಡಿ ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ಅಲ್ಲಿ ವೀಡಿಯೋನ ಫಿಕ್ಸ್ ಮಾಡಿ ಅವ್ರದ್ದು ವೀಡಿಯೋ ಮಾಡಿ ಅದನ್ನ ಹಿಡ್ಕೊಂಡಿರೋದು. ಇದರಲ್ಲಿ ದಾವಣಗೆರೆಯ ಪ್ರಭಾವಿ ಮನೆತನದ ಹೆಣ್ಣುಮಕ್ಕಳು, ಕೆಲವು ಅಧಿಕಾರಿಗಳ ಹೆಣ್ಣುಮಕ್ಕಳು, ಡಾಕ್ಟ್ರು ವೈಫು, ಪ್ರೊಫೆಸರ್ ವೈಫ್ಗಳು, ಈ ಥರ ದೊಡ್ಡ ದೊಡ್ಡ ಹೆಣ್ಮಕ್ಳು, ದೊಡ್ಡ ದೊಡ್ಡ ಮನೆತನದ ಹುಡುಗಿಯರನ್ನೇ, ಮದುವೆ ಆದಂಥ ಮಹಿಳೆಯರನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ಯಾರು? ಇಸ್ಮಾಯಿಲ್. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಬ್ಬರು 3-4 ಡೇಸ್ ಬಿಫೋರ್ ಪಾಯ್ಸನ್ ತಗೊಂಡು ನಮಗೆ ಗೊತ್ತಿರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾವು ಅವ್ರಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀವಿ. ಸುಧಾರಿಸ್ಕೊಂಡ ಮೇಲೆ ನಾವು ಆಮೇಲೆ ಕಂಪ್ಲೇಂಟ್ ಕೊಡೋಂಥ ವ್ಯವಸ್ಥೆ ಅದು ಇವತ್ತು ನಾಳೆ ಒಳಗೆ ಅದನ್ನು ಮಾಡ್ತೀವಿ. ನಮ್ಮ ಹತ್ರನೇ ಜಿಮ್ಮಲ್ಲೇ ಇಂಟರ್ಕೋರ್ಸ್ ಸೆಕ್ಸ್ ಮಾಡಿದಂಥ ಫೋಟೋಸ್, ವಿಡಿಯೋಸ್ ನನ್ನ ಹತ್ರನೇ ಇದೆ. 12-13 ಜನ ಹುಡುಗಿಯರು. ದಾವಣಗೆರೆಯಲ್ಲಿ ಏನು ನಡೀತಿದೆ? ಪೊಲೀಸ್ ಇಲಾಖೆ ಇಲ್ವಾ? ಮಾಧ್ಯಮದವರು ಇಲ್ವಾ? ಏನು ಪಬ್ಲಿಕ್ಸ್ ಇಲ್ವಾ? ಇವತ್ತು ಅವರು ಗಂಡ ಹೆಂಡ್ತಿ ನನ್ನ ಎದುರಿಗೆ, ಆ ಗಂಡ ನನ್ನ ಕಾಲಿಡ್ಕಂತಾನೆ, ಸರ್ ನಾನು ಸುಸೈಡ್ ಮಾಡ್ಕೊಂಬಿಡ್ತೀನಿ ಸರ್, ನನಗೆ ಇರೋಕ್ಕಾಗ್ತಿಲ್ಲ, ನನ್ನ ಹೆಂಡ್ತಿಗೆ ನಂಬಿಕೆ ಇಟ್ಕೊಂಡು ನಾನು ಕಳಿಸಿದ್ದೆ. ಒಬ್ಬರು ಅಪ್ಪ ಅಮ್ಮ ಬರ್ತಾರೆ, ಸರ್ ನನ್ನ ಮಗಳಿಗೆ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಲವ್ ಮಾಡಲಿ ಸರ್, ಲವ್ ಮಾಡೋದಕ್ಕೆ ಬೇಡ ಅಂತ ಹೇಳ್ತಿಲ್ಲ. ಇಂಥವ್ರಿಗೆ
ಇವತ್ತು ಅವನಿಗೆ ಮದುವೆ ಆಗಿದೆ, ಅವನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ. ಇದೇ ಹಿಂದೆ ಶಿವಪ್ಪ ಸರ್ಕಲ್ನಲ್ಲಿ ಮೋಮಿನ್ ಅಂತೇಳಿ ಒಂದು FIR ಮಾಡಿಸಿದೆ. ಬಲರಾಮ್ ಶೆಟ್ಟರ್ ಮೊಮ್ಮಗಳಿಗೆ ಇದನ್ನು ಮಾಡಿದ್ದ. ನಾವು ಹೋರಾಟ ಮಾಡಿ FIR ಮಾಡಿಸಿ ಜೈಲಿಗೆ ಹೋಗಿ ಬಂದ. ಇದೇ ಕೆಟಿನರ್ ಲಿಮಿಟ್ಸಲ್ಲಿ, ಅದೇ ರೋಡ್ ಡೌನಲ್ಲೇ ಈಗ ಫಿಟ್ನೆಸ್ಸು. ದಾವಣಗೆರೆಯಲ್ಲಿ ಎಲ್ಲ ಜಿಮ್ಮಲ್ಲೂ ಜಿಮ್ ಜಿಯಾದ್ ಅಂತ ನಡೀತಾ ಇದೆ. ನಾನು ನಿಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ, ಎಲ್ಲ ಜಿಮ್ ಮಾಲೀಕರುಗಳು ಇದಕ್ಕೆ ನೇರ ಹೊಣೆ ಹಾಕ್ತಾರೆ. ನಿಮ್ಮ ಜಿಮ್ಗಳನ್ನ ನಂಬ್ಕೊಂಡು ಪ್ರಭಾವಿ ವ್ಯಕ್ತಿಗಳನ್ನ ಹೆಂಡತಿಗಳಾಗಲಿ ಮಕ್ಕಳುಗಳಾಗಲಿ ಕಳಿಸ್ತಾರೆ. ನೀವು ಟ್ರೈನರ್ ಕೊಡಂಗಿದ್ರೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡಬೇಕು ಇನ್ಮೇಲೆ. ಇಲ್ಲಾಂದರೆ ಶ್ರೀರಾಮ್ ಸೇನೆ ಹಿಂದೂ ಜಾಣೋದಕ್ಕೆ ಸುಮ್ಮನೆ ಕೂರಲ್ಲ. ಇವತ್ತು ಹೊರಗೆ ಪ್ರತಿಭಟನೆ ಮಾಡಿದ್ದೀವಿ, ನಾಳೆ ಒಳಗೆ ತಕ್ಕ ಶಾಸ್ತ್ರಿ ನಾವು ಮಾಡ್ತೀವಿ, ಎಷ್ಟರ ಕೇಸ್ ಹಾಕಲಿ. ಯಾಕಂದರೆ ಆ ಕಣ್ಣಲ್ಲಿ ರಕ್ತ ಬರ್ತಿದೆ, ಆ ಗಂಡಂದು ನೋವು, ಆ ತಂದೆ ತಾಯಿ ನೋವು, ಅವ್ರಿಗೇನು ಟೋಟಲಿ ಭಯ ಇಲ್ಲ. ನೆನ್ನೆ ನೋಡ್ರಿ ಬೆಂಗಳೂರಲ್ಲಿ ಲವ್ ಜಿಯಾದ್, ಬಂದೇ ನವಾಜ್ ಅಂತ ನಂದಿನಿ ಅಂತ 18 ವಯಸ್ಸವಳಿಗೆ ಮಾಡೋ ತಕ್ಷಣ ಚಾಕು ಇರ್ದಿದ್ದಾನೆ. ನೆನ್ನೆ ಪೂರ್ತಿ ಟಿ ವಿಯಲ್ಲಿ ಬೆಂಗಳೂರಲ್ಲಿ ನೋಡ್ರಿ, ವಿದ್ಯಾನಗರ ಲಿಮಿಟ್ಸಲ್ಲಿ ಸಂಧ್ಯಾ ಗೋಸಾಯಿ ಅಂತೇಳಿ ಜಿಮ್ ನೋಡು ಕರ್ಕೊಂಡು ಹೈದರಾಬಾದಿಗೆ ಹೋಗ್ಬಿಟ್ಟಿದ್ದಾನೆ. ಇವತ್ತಿಗೂ ಮಿಸ್ಸಿಂಗ್ ಕೇಸ್, FIR ಇದೆ, ನನ್ನ FIR ಕಾಪಿ ಇದೆ. ದಾವಣಗೆರೆಯಲ್ಲಿ 6 ಪ್ರಕರಣ ಮಾಡಿರೋದು. ಸಂಧ್ಯಾ ಗೋಸಾಯಿ ಅಂತೇಳಿ, ಸುಚಿತ್ರಾ ಅಂತೇಳಿ, ಅವನಿಗೆ ಮದುವೆ ಆಗಿದೆ, ಹಿಂದೂ ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋದ, 2 ದಿವಸ ಬೆಂಗಳೂರು ಲಾಡ್ಜಲ್ಲಿ ಇಟ್ಕೊಂಡ, ಮಜಾ ಮಾಡ್ದ, ಪೊಲೀಸರು ಹೋದರು, ಕರ್ಕೊಂಬಂದರು, ಎಲ್ಲ ಬರ್ಸ್ಕೊಂಡ್ರು. ಅವಳು ಮನೆಗೆ ಹೋದ್ಲು, ಅವನು ಹೋದ. ಆ ವಿಡಿಯೋಗಳು ಈಗಾಗಲೇ ಹೇಳಿದರು ಜಿಲ್ಲಾಧ್ಯಕ್ಷರು. ರಾತ್ರಿ 12 ಗಂಟೆ 3 ನಿಮಿಷ ಅಂದರೆ ಮಿಡ್ ನೈಟಲ್ಲಿ ನೆಕ್ಕೆಡಲ್ಲಿ ಇರ್ತಕ್ಕಂಥ ವಿಡಿಯೋಗಳು ಇನ್ಯಾವುದೋ ಇದರಲ್ಲಿ ಅಲ್ಲ, ಆ ಜಿಮ್ಮಿನಲ್ಲಿರ್ತಕ್ಕಂಥ ವಿಡಿಯೋದಲ್ಲೇ ಸೆರೆ ಆಗಿರ್ತಕ್ಕಂಥ ಚಿತ್ರಣ ಅದು. ಎರಡನೇದಾಗಿ ಒಬ್ಬ ಪ್ರತಿಷ್ಠಿತ ಕಾಲೇಜಿನ ಪ್ರೊಫೆಸರ್ ಹೆಂಡತಿ, ಆ ಪ್ರೊಫೆಸರ್ ಹತ್ರ ಹೋಗಿ ಇವನು ಹೇಳ್ತಾನೆ, ನಿನ್ನ ಹೆಂಡತಿಯ ಎಲ್ಲ ಭಾವಚಿತ್ರಗಳು ಮತ್ತು ವಿಡಿಯೋಗಳು ನನ್ನ ಹತ್ರ ಇದೆ, ನೀನು ಕಾಲೇಜಿಗೆ ಹೋಗ್ತೀಯಾ, ನಿನ್ನ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ನಿನ್ನ ಹೆಂಡತಿ ಒಬ್ಬಳೇ ಓಡಾಡಬೇಕು, ನೀನು ಅಕಸ್ಮಾತಾಗಿ ನಾನು ಬೇಡಿಕೆ ಇಟ್ಟಿರುವ ಹಣವನ್ನು ಕೊಡಲಿಲ್ಲ ಅಂತಂದರೆ ನಿನ್ನ ಹೆಂಡತಿಯ ಮರ್ಯಾದೆಯನ್ನು ಎಲ್ಲೆಲ್ಲಿ ಹರಾಜಾಗ್ತೀನಿ ಗೊತ್ತಿಲ್ಲ ಅಂಥೇಳಿ ಆ ವ್ಯಕ್ತಿ ನಿನ್ನೆ ಸಂಜೆ ಹೇಳ್ತಾನೆ, ಕಾಲು ಹಿಡ್ಕೊಂಡು ಹತ್ಕಂತ ಹೇಳ್ತಾನೆ, ನನ್ನ ಹೆಂಡತಿಗೆ ನನ್ನ ಬುದ್ಧಿ ಹೇಳೋದಕ್ಕಿಂತ ನಾನೇನೇ ವಿಷ ಕುಡಿಬೇಕು, ಇಲ್ಲ ನೇಣು ಹಾಕೋಬೇಕು, ಮರ್ಯಾದೆ ಹೋದ್ಮೇಲೆ ನಾನು ಯಾಕೆ ಇರಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಯಜಮಾನ ಹೇಳ್ತಾನೆ, ನನ್ನ ಹೆಂಡತಿಯನ್ನು ನಾನು ಸಂಪೂರ್ಣ ನಂಬಿಕೆಯನ್ನು ಇಟ್ಕೊಂಡು ಪವರ್ ಪಿಟ್ ಜಿಮ್ಮಿನ ಹೆಸರನ್ನು ಕೇಳಿ, ನಮ್ಮದೇ ಜಿಮ್ ಇದು, ಇದರಲ್ಲಿ ಇರ್ತಕ್ಕಂಥ ಟ್ರೈನರ್ ಹೆಸರನ್ನು ಕೇಳಿದಾಗ ನನಗೆ ಆಕಾಶ್ ಅಂತ ಹೇಳಿದರು. ಅವನ ಕೈಯಲ್ಲಿ ಅಚ್ಚೆಯನ್ನು ಹಾಕ್ಕೊಂಡಿದ್ದಾನೆ, ಕೊಳ್ಳಲ್ಲಿ ಸರವನ್ನು ಮತ್ತು ನಮ್ಮ ದೇವರ ದಾರವನ್ನು ಹಾಕ್ಕೊಂಡಿದ್ದಾನೆ. ಆ ನಂಬಿಕೆ ಮೇಲೆ ನಾನು ಬಿಟ್ಟು ಬಂದೆ. ಇವತ್ತು ಅವನು ಹೇಳ್ತಾನೆ, ಬೆಳಿಗ್ಗೆ ತಿಂಡಿ ಮತ್ತು ಅವನ ಫಿಟ್ನೆಸ್ಗೆ ಬೇಕಾಗಿರುವ ಆಹಾರವನ್ನು ಪ್ರತಿನಿತ್ಯ ನನ್ನ ಹೆಂಡತಿ ತೆಗೆದುಕೊಂಡು ಹೋಗಿಲ್ಲ ಅಂತಂದರೆ ಮನೆಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅವನು. ಮರ್ಯಾದೆಗೆ ಅಂಜಿ ನಾನೇನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತೇಳಿ. ಅಂದರೆ ಯಾವ ಮಟ್ಟಕ್ಕೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾವೇನಾದರೂ ಮಾತಾಡಿದ ತಕ್ಷಣವೇ ಪೊಲೀಸ್ ಇಲಾಖೆ ಇರ್ಬೋದು, ಇಲ್ಲಿರ್ತಕ್ಕಂತಹ ಶಾಸಕರು ಇರ್ಬೋದು, ಸಂಸದರು ಇರಬಹುದು, ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನಿಜವಾಗಿ ಕೋಮುಗಲಭೆಯನ್ನು ಮಾಡಬೇಕು ಅನ್ನುವ ಉದ್ದೇಶ ಯಾರಿಂದ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇರ್ತಕ್ಕಂಥ 12ರಿಂದ 13 ವಿಡಿಯೋಗಳಿದ್ದಾವೆ. ಎಲ್ಲ 13 ಜನ ಮಹಿಳೆಯರು ಸಹ ಒಂದೇ ಕೋಮಿಗೆ ಸೇರಿರ್ತಕ್ಕಂಥವ್ರು ಹಿಂದೂಗಳೇ ಆಗಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಪುರುಷರು ಯಾರು ಕೇಳಿದರೆ ಯಾರೂ ಸಹ ಹಿಂದೂಗಳಿಲ್ಲ. ಟ್ರೈನರ್ಗಳು ಯಾರಾಗಿದ್ದಾರೆ ಕೇಳಿದರೆ ಸಂಪೂರ್ಣ ಮುಸಲ್ಮಾನರೇ ಇದ್ದಾರೆ. ಹಾಗಿದ್ರೆ ಇವರ ಮಾನಸಿಕತೆ ಹೇಗಿದೆ, ಜೊತೆಗೆ ಇವರ ಉದ್ದೇಶ ಏನಿದೆ ಅನ್ನೋದನ್ನು ದಾವಣಗೆರೆಯ ಸಂಸದರು ಒಬ್ಬರು ಮಹಿಳೆಯರಾಗಿ ಇನ್ನುಳಿದಿರುವ ಮಹಿಳೆಯರ ಮಾನ ಮತ್ತು ಪ್ರಾಣವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಈ ಕೂಡಲೇ ಸಂಸದರು ನೀವು ಇದಕ್ಕೆ ಮುಖ್ಯವಾಹಿನಿಗೆ ಬರಬೇಕು. ನಿಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ದಂಡಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು. ಪ್ರತಿ ಜಿಮ್ಮಿನಲ್ಲಿ ಮಹಿಳೆಯರಿಗೆ ಜಿಮ್ ಟ್ರೈನರ್ಗಳು ಮಹಿಳೆಯರೇ ಇರಬೇಕು. ಜೊತೆಗೆ ಮಹಿಳೆಯರು ವಸ್ತ್ರವನ್ನು ಬದಲಿಸುವ ಅವರ ಏನು ಕೊಠಡಿ ಇದೆ ಅದರಲ್ಲಿ ಯಾವುದೇ CC ಕ್ಯಾಮ್ರಾ ಇರಬಹುದು ಅಥವಾ ಪರ್ಸನಲ್ ಕ್ಯಾಮರಾ ಇಲ್ಲದಂತೆ
ಪೊಲೀಸ್ ಇಲಾಖೆಯ ಆಗಾಗ ಹೋಗಿ ಚೆಕ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ದಾವಣಗೆರೆಯಲ್ಲಿರ್ತಕ್ಕಂತಹ ಜಿಮ್ಮಿನ ಮಾಲೀಕರು ಅತಿ ಹೆಚ್ಚು ಹಿಂದೂಗಳೇ ಇದ್ದಾರೆ. ನೀವು ಸೌಹಾರ್ದತೆಯ ಹೆಸರಿನಲ್ಲಿ, ಜೊತೆಗೆ ಹಿಂದೂ ಮುಸ್ಲಿಂ ಬಾಯಿ ಅನ್ನುವ ಮಾನದಂಡದಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಜಿಮ್ಮು ಮಾಲೀಕರ ಹೆಂಡತಿ ಮತ್ತು ಮಗಳಿಗೂ ಈ ಪರಿಸ್ಥಿತಿ ಮುಂದೊಂದು ದಿವಸ ಬರೋದು ಗ್ಯಾರಂಟಿ ಇದೆ. ನೀವು ಈಗಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿವಸ ಇವತ್ತೇನು ಬೇರೆಯವರು ಅಳ್ತಾ ಇದ್ದಾರೆ, ಆ ಅಳುವಿನ ಸರದಿಯಲ್ಲಿ ಜಿಮ್ಮಿನ ಮಳಿಗೆಯನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಮತ್ತು ಜಿಮ್ಮು ಮಾಲೀಕರೇ ಸಹ ಈ ಪರಿಸ್ಥಿತಿಗೆ ಒಳಗಾಗೋದು ಗ್ಯಾರಂಟಿ. ನಾವು ಹುಬ್ಬಳ್ಳಿ ಮತ್ತು ಧಾರವಾಡದ ಘಟನೆಯನ್ನು ನೋಡಿದಾಗ ಎಲ್ಲ ಅಂದರು, ಅವಳು ಅವ್ರ ಜೊತೆಗೆ ಪಾರ್ಟಿಗೆ ಹೋಗಿದ್ಲು, ಅವ್ರ ಜೊತೆಗೆ ಬರ್ತ್ಡೇ ಮಾಡಿದ್ರು. ಆದರೆ ಅದರ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದಾಗ ಗೊತ್ತಾಯಿತು, ಮುಸಲ್ಮಾನ ಯುವತಿ ಅವಳಿಗೆ ಸ್ನೇಹಿತೆ ಇರ್ತಾಳೆ, ಅವಳು ಅವನ ತಮ್ಮನನ್ನು ಪರಿಚಯ ಮಾಡಿಸಿಕೊಟ್ಟು ಆ ತಮ್ಮ ಇವಳಿಗೆ ಪಾನೀಯದಲ್ಲಿ ಮತ್ತು ಬರುವಂತಹ ಮೆಡಿಷನನ್ನು ಹಾಕಿ ಅವಳ ಸಂಪೂರ್ಣ ಚಿತ್ರಣವನ್ನು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ಇವತ್ತೇನು ಪವರ್ ಫಿಟ್ನೆಸ್ ಜಿಮ್ಮಿನಲ್ಲಿ ನಮ್ಮ ಒಂದು ಮಹಿಳೆಗೆ ಮಾತಾಡಿಸಿದಾಗ ಅವಳು ಹೇಳ್ತಾಳೆ, ನಾನು ನೀರು ಕುಡಿಯೋದಕ್ಕೆ ಬಾಟ್ಲಿಯನ್ನು ಒಯ್ತಾ ಇದ್ದೆ, ಆದರೆ ನಮ್ಮ ಟ್ರೈನರ್ ಆ ಬಾಟ್ಲಿ ನೀರು ಕುಡಿಬೇಡ, ಈ ಬಾಟ್ಲಿಯ ನೀರನ್ನೇ ಕುಡಿ ಅಂತೇಳಿ ಕುಡಿಯೋದಕ್ಕೆ ಕೊಡ್ತಾ ಇದ್ದ ಅಂತೇಳಿ. ಪ್ರೀ ವರ್ಕೌಟ್ ಅಂದರೆ ಆ ಬಾಟ್ಲಿಯ ನೀರಿನಲ್ಲಿ ಇನ್ನೇನಾದರೂ ಇವರು ನಮಗೆ ಸ್ಲಿಮ್ ಆಗೋದಕ್ಕೆ ಔಷಧಿ ಹಾಕಿರ್ತಾರೆ ಅನ್ನುವ ಭಾವನೆಯಲ್ಲಿ ಮುಗ್ಧತೆಯಿಂದ ಆ ಹೆಣ್ಣುಮಗಳು ಆ ನೀರನ್ನು ಕುಡಿತಾಳೆ. ಮತ್ತೆ ಬರೋದು ಆ ನೀರನ್ನು ಕುಡಿದ ಮೇಲೆ ಕುಡಿದ ಮಾರನೇ ದಿವಸ ರಾತ್ರಿ ಇವಳ ಮೊಬೈಲಿಗೆ ಅವಳ ಚಿತ್ರಣಗಳು ಹೋಗ್ತವೆ. ಆಗ ಅವಳು ದಿಗ್ಭ್ರಮೆಯಾಗಿ ಆ ಜಿಮ್ಮಿಗೆ ಬಂದು ಕೇಳಿದಾಗ ಅವನು ಹೇಳ್ತಾನೆ, ನಿನ್ನ ಈ ವಿಡಿಯೋಗಳು ಈ ಫೋಟೋಗಳು ಎಲ್ಲೂ ಹೋಗಬಾರದು ಅಂತಾದರೆ ನೀನು ನಾನು ಹೇಳಿದಲ್ಲಿಗೆ ಬರಬೇಕು ಅಂತೇಳಿ. ಇವತ್ತು ನಾವು